ಈ ಪರಿಯ ಸೊಬಗು ಇನ್ನಾವ ದೇವನಲಿ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಗಗನದಲ್ಲಿ ಸಂಚರೀಪ ಗರುಡ ದೇವರೇ ತೂರಗ ಗಗನದಲ್ಲಿ ಸಂಚರೀಪ ಗರುಡ ದೇವನೇ ತೂರಗ ಜಗದೀಶ್ವರ ಶೇಷ ಪರ್ಯಂಕ ಶಯನ ನಿಗಮ ಗೋಚರ ನಾಮ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯವುಂಟೆ ನಿಗಮ ಗೋಚರ ನಾಮ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯವುಂಟೆ ಈ ಪರಿಯ ಸೊಬಗು ಇನ್ನಾವ ದೇವನಲಿ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪಾ ನ ಸಂಶಯಃ ಅರ್ಧಮಾತ್ರಾಕ್ಷರಾ ನಿತ್ಯಾ ಸ್ವಾನಿರ್ವಾಚ್ಯ ಪದಾತ್ಮಿಕ ಚಿದಾನಂದೇನ ಕೃಷ್ಣೇನ ಪ್ರೋಕ್ತಾ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದಾ ತತ್ವಾರ್ಥಜ್ಞಾನಸಂಯುತಃ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 11ನೆಯ ವಿಶ್ವರೂಪ ದರ್ಶನ ಯೋಗ ಅಧ್ಯಾಯವನ್ನು 25 ಶ್ಲೋಕಗಳನ್ನು ನೋಡಿ ಅರ್ಜುನನ ಬಾಯಿಂದ ವಿಶ್ವರೂಪದ ವರ್ಣನೆಯನ್ನು ಕೇಳುತ್ತಾ ಅರ್ಜುನನು ಯಾವ ರೀತಿಯ ಭಾವವನ್ನು ಹೊಂದುವನು ಎಂದರೆ ಕೃಷ್ಣನನ್ನೂ ಮರೆತು ಬಿಡುವನು ಮತ್ತು ಮಹಾವಿಷ್ಣು ಎಂಬುದಾಗಿಯೂ ತಿಳಿಯದಾಗದೆ ಪ್ರಶ್ನೆಯನ್ನು ಮಾಡಲಾರಂಭಿಸಿಬಿಡುತ್ತಾನೆ. ಎಲ್ಲ ಶ್ಲೋಕಗಳಲ್ಲಿಯೂ ಎಲೈ ವಿಷ್ಣು ವಿಷ್ಣು ಎಂಬುದಾಗಿ ಹೇಳುತ್ತಾ ಬಂದ ಅರ್ಜುನನು ಲೇಲೀಹ್ಯಸೆ ಗ್ರಸಮಾನ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದನೈಃ ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಇಲ್ಲಿಯವರೆಗೂ ವಿಷ್ಣು ವಿಷ್ಣು ಎಂಬುದಾಗಿ ಹೇಳುತ್ತಿದ್ದವನು ಅವನು ಎಂತಹ ಭಾವವನ್ನು ತಲುಪುತ್ತಾನೆಂದರೆ ಕೋ ಭವಾನುಗ್ರ ರೂಪೋ, ಅಪ್ಪ ಯಾರಪ್ಪ ನೀನು ಇಷ್ಟು ಉಗ್ರ ರೂಪನಾಗಿ ಕಾಣಿಸ್ಕೊಳ್ತಾ ಇದ್ದೀಯಲ್ಲ,
ಎಂಬ ಅನುಮಾನವನ್ನೇ ವ್ಯಕ್ತಪಡಿಸಲಾರಂಭಿಸುತ್ತಾನೆ. ಕೃಷ್ಣನನ್ನು ಸ್ಮರಣೆಯಲ್ಲಿಟ್ಟುಕೊಂಡು ವಿಶೇಷ ದೃಷ್ಟಿಯನ್ನು ಪಡೆದುಕೊಂಡ ಮೇಲೆ ವಿಶ್ವರೂಪದ ದರ್ಶನವನ್ನು ಮಾಡುತ್ತಾ ಮಹಾವಿಷ್ಣು ಭಾವವನ್ನು ಹೊಂದುತ್ತಾ ಎಲ್ಲವನ್ನೂ ವಿಷ್ಣು ವಿಷ್ಣು ಎಂಬುದಾಗಿ ವರ್ಣಿಸುತ್ತಿದ್ದ ಅರ್ಜುನನು ಕೋ ಭವಾನ್ ಉಗ್ರರೂಪೋ, ಇಷ್ಟು ಉಗ್ರರೂಪನಾಗಿದ್ದೀಯಲ್ಪ, ನೀನು ಯಾರು ಎನ್ನುವ ಪ್ರಶ್ನೆಯನ್ನು ಕೇಳುವಷ್ಟರ ಮಟ್ಟಿಗೆ ವಿಸ್ಮರಣೆಯುಂಟಾಗುತ್ತದೆ. ಅರ್ಜುನನು ತಲ್ಲಣಿಸಿ ಹೋಗಿದ್ದಾನೆ. ವಿಶ್ವರೂಪ ಬಹಳ ಪ್ರಸನ್ನವಾಗಿ, ಅದ್ಭುತವಾಗಿ, ರಮ್ಯವಾಗಿ ಕಾಣಿಸಿಕೊಳ್ಳುತ್ತದೆಂದು ಅರ್ಜುನನು ಮೊದಲು ಭಾವಿಸಿದ್ದನು. ಹಾಗಾಗಿಯೇ ನಾನು ನೋಡಲು ಶಕ್ಯನಾಗಿದ್ದರೆ ನನಗೆ ನಿನ್ನ ಆ ವಿಶ್ವರೂಪವನ್ನು ತೋರಿಸು, ಐಶ್ವರ್ಯ ರೂಪವನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾನೆ. ನೋಡಲು ಶಕ್ಯನಾಗಿದ್ದಾರೆ ಎಂಬ ಅನುಮಾನವನ್ನೂ ವ್ಯಕ್ತಪಡಿಸುತ್ತಾನೆ. ಆದರೂ ಕೃಷ್ಣನು ಅವನ ಭಕ್ತನಿಗೆ ಏನು ಕೇಳಿದರೂ ಅದನ್ನು ಕೊಡುವಂತಹ ಮಹಾಕರುಣಾಶಾಲಿಯಾಗಿ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ವಿಶ್ವರೂಪ ದರ್ಶನವನ್ನು ತೋರಿಸುತ್ತಾನೆ. ವಿಶ್ವರೂಪವನ್ನು ನೋಡುತ್ತಾ ನೋಡುತ್ತಾ ಅರ್ಜುನನು ವಿಷ್ಣು ವಿಷ್ಣು ಎಂಬುದಾಗಿ ಹೊಗಳುತ್ತಾ ಅವನ ಭವ್ಯ ದಿವ್ಯ ರೂಪವನ್ನು ವರ್ಣಿಸುತ್ತಿದ್ದವನು ಅವನ ಉಗ್ರ ರೂಪವನ್ನು ನೋಡಲಾರದೆ ಕೋ ಭವಾನ್ ಉಗ್ರರೂಪೋ ಎಂಬುದಾಗಿ 15ನೆಯ ಶ್ಲೋಕದಲ್ಲಿ ಕೇಳಿಕೊಳ್ತಾನೆ. ಆಖ್ಯಾಹಿ ಮೇ ಕೋ ಭವಾನ್ ಉಗ್ರರೂಪೋ ನಮೋಸ್ತುತೆ ದೇವವರ ಪ್ರಸೀದ. ಅಪಾ ದೇವದೇವನೇ, ಪ್ರಸನ್ನನಾಗು, ಈ ಉಗ್ರ ರೂಪವನ್ನು ಸಾಕು ಮಾಡು. ವಿಜ್ಞಾತುಮಿಚ್ಛಾಮಿ ಭವಂತ ಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನಿನ್ನ ಪ್ರವೃತ್ತಿಯೇ ನನಗೆ ತಿಳಿಯದಾಗಿದೆಯೇ. ನೋಡಿ, 2ನೇ ಅಧ್ಯಾಯದಿಂದ ಆರಂಭ ಮಾಡಿ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಅರ್ಜುನನಿಗೆ ಸಂಪೂರ್ಣವಾಗಿ ಬೋಧೆ ಮಾಡಿದ ನಂತರ 3ನೇ ಅಧ್ಯಾಯದಲ್ಲಿ ನನ್ನನ್ನು ಕರ್ಮೋದ್ಯುಕ್ತನನ್ನಾಗಿ ಏಕೆ ಮಾಡುತ್ತಿದ್ದೀಯೇ, ಈ ಎಲ್ಲ ಬಂಧುಗಳನ್ನು, ಮಿತ್ರರನ್ನು, ಗುರು ಹಿರಿಯರನ್ನು ಕೊಲ್ಲುವಂತಹ ಪಾಪ ಕಾರ್ಯವನ್ನು ನನ್ನಿಂದ ಏಕೆ ಮಾಡಿಸುತ್ತಿದ್ದೀಯೇ ಎಂದು ಕೇಳಿದ ಅರ್ಜುನ 4ನೇ ಅಧ್ಯಾಯದಲ್ಲಿ ಕರ್ಮ ಸಂಬಂಧವಾದ ಜ್ಞಾನವನ್ನು ಪಡೆದುಕೊಂಡ ಮೇಲೆ ನೀನು ಹೇಗೆ ಸೂರ್ಯನಿಗೆ ಈ ಜ್ಞಾನವನ್ನು ಕರುಣಿಸಿದ್ದೆ, ಈಗ ಕೃಷ್ಣನಾಗಿ ನನ್ನ ಮುಂದೆ ನಿಂತಿರುವ ನಿನ್ನನ್ನು ಸೂರ್ಯನಿಗೆ ಉಪದೇಶಿಸಿದಂತಹ ಗುರುವನ್ನಾಗಿ ನಾನು ಹೇಗೆ ಒಪ್ಪಿಕೊಳ್ಳಬೇಕು. ನೀನು ಆಗಲೇ ಬಂದು ಇಕ್ಷ್ವಾಕುವಿಗೂ ಎಲ್ಲರಿಗೂ ಹೇಳಿದ್ದೆ ಎಂಬುದಾಗಿ ಹೇಳಿದೆಯಲ್ಲ, ಇದು ನಂಬಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳನ್ನು, ಅನುಮಾನವನ್ನು ವ್ಯಕ್ತಪಡಿಸಿದ್ದ ಅರ್ಜುನ ಅದನ್ನು ಹೋಗಲಾಡಿಸುವುದಕ್ಕಾಗಿಯೇ ಶ್ರೀಕೃಷ್ಣನು ತನ್ನ ಮೂಲ ಸ್ವರೂಪವನ್ನೇ ವರ್ಣಿಸುತ್ತಾ ವಿಶ್ವರೂಪ ದರ್ಶನವನ್ನು ತೋರಿಸುತ್ತಿದ್ದಾನೆ. ಅರ್ಜುನನ ಅನುಮಾನಿಗಳಿಗೆ ತಾನು ಇಡೀ ವಿಶ್ವಕ್ಕೆ ಒಡೆಯನೆಂದು, ಈ ವಿಶ್ವದ ಸೃಷ್ಟಿಗೆ ಕಾರಣನೆಂದು, ಈ ವಿಶ್ವವನ್ನು ಮತ್ತು ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರುವವನೆಂದು ಅರ್ಜುನನಿಗೆ ತಿಳಿಸಲೋಸುಗುವೆ ಈ ವಿಶ್ವರೂಪ ದರ್ಶನವನ್ನು, ವಿಭೂತಿ ಯೋಗವನ್ನು ಸಂಪೂರ್ಣವಾಗಿ ವಿವರವಾಗಿ ಅರ್ಜುನನಿಗೆ ಕೊಡುತ್ತಾನೆ. ಆದರೆ ಅರ್ಜುನ ಆ ಇದ್ದ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳುವ ಬದಲು ವಿಷ್ಣು ವಿಷ್ಣು ಎಂಬುದಾಗಿ ವಿಷ್ಣು ಭಾವದಿಂದ ನೋಡುತ್ತಿದ್ದ ವಿಶ್ವರೂಪ ದರ್ಶನವನ್ನೇ ಉಗ್ರ ರೂಪವಾಗಿರುವುದಕ್ಕೆ ಕಂಡು, ಇಷ್ಟು ಉಗ್ರ ರೂಪವಾಗಿರುವುದಕ್ಕೆ ಬದಲಾಗುವುದಕ್ಕೆ ಕಾರಣವೇನು?
ಕೋ ಭವಾನ್ ಉಗ್ರರೂಪೋ ಎಂಬುದಾಗಿ ಮತ್ತೆ ಪ್ರಶ್ನೆಯನ್ನು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ತನ್ನ ಪ್ರಸನ್ನ ರೂಪವನ್ನು ತಳೆದು ಅರ್ಜುನನಿಗೆ 3 ಶ್ಲೋಕಗಳಲ್ಲಿ ಸಮಾಧಾನಪಡಿಸುತ್ತಾನೆ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಕೃತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತ ಪ್ರತ್ಯನಿಕೇಷು ಯೋಧಾಃ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಗಮನಿಸಿ, ನಿಮಿತ್ತ ಮಾತ್ರಂ ಭವ, ಹೇ ಸವ್ಯಸಾಚಿ, ನೀನು ಕೇವಲ ನಿಮಿತ್ತನಾಗು, ಅಷ್ಟು ಸಾಕು. ನೀನು ಯುದ್ಧವಾಡಿ ಎಲ್ಲರನ್ನೂ ಗೆಲ್ಲಬೇಕೆಂಬುದಾಗಿಯೂ ಕೊಲ್ಲಬೇಕೆಂಬುದಾಗಿಯೂ ಯಾವ ಕರ್ಮಗಳೂ ನಿನಗೆ ಉಳಿದಿರುವುದಿಲ್ಲ. ಕಾರಣವೇನೆಂದರೆ ನೀನು ನಟನೆ ಮಾಡಿದಂತೆ ಕೇವಲ ನಿಮಿತ್ತ ಮಾತ್ರನಾಗೋ. ಎಲ್ಲವೂ ನನ್ನಿಂದಲೇ ನಡೆಯುತ್ತಲೇ ಇದೆ, ವಿಶ್ವದ ವ್ಯವಸ್ಥೆಯು ನಡೆದುಕೊಂಡು ಹೋಗುತ್ತಲೇ ಇದೆ. ಅದರಲ್ಲಿ ನೀನು ಕೇವಲ ನಟನೆ ಮಾತ್ರದಿಂದ ಎಲ್ಲ ರೀತಿಯ ಯಶಸ್ಸು ಕೀರ್ತಿಗಳನ್ನು ಪಡೆಯುವಂತೆ ಇದು ನನ್ನ ಮೂಲ ಸ್ವರೂಪ. ಮೂಲದಲ್ಲಿರುವಂತಹ ನಾನು ಎಲ್ಲವನ್ನು ಹೇಗೆ ನಡೆಸಿಕೊಂಡು ಹೋಗುತ್ತಿದ್ದೇನೆಂಬುದನ್ನು ನಿನಗೆ ತೋರಿಸಿದ್ದೇನೆ. ನೀನು ಯಾರೆಂದು, ಹೇಗೆ ಹಿಂದೆಯೇ ಹೇಳಿದ್ದೆ ಎಂದು, ಎಲ್ಲ ಜ್ಞಾನವನ್ನು ಬಲ್ಲೆ ಎಂದು ಕೇಳಿದೆಯಲ್ಲ, ಅದಕ್ಕೆ ಉತ್ತರವಾಗಿ ನಿನಗೆ ಈ ವಿಶ್ವರೂಪ ದರ್ಶನ. ಈ ವಿಶ್ವಕ್ಕೆ ಒಡೆಯನಾಗಿರುವಂತಹ ನಾನು ಕೇವಲ ಬಾಯಿಯಲ್ಲಿ ಹೇಳಿದರೆ ನೀ ನಂಬಲಾರದೆ ಹೋದೆ. ಆದ್ದರಿಂದ ವಿಭೂತಿ ಯೋಗವನ್ನು ವರ್ಣಿಸಬೇಕಾಯಿತು. ವಿಭೂತಿ ಯೋಗವನ್ನು ವರ್ಣಿಸಿದ ಮೇಲೆ ನೀನಾಗಿಯೇ ಕೇಳಿಕೊಂಡಂತಹ ಈ ಮೂಲ ರೂಪವನ್ನು, ಐಶ್ವರ್ಯ ರೂಪವನ್ನು, ವಿಶ್ವರೂಪವನ್ನು ನೋಡಲು ಬಯಸಿದೆ. ಆ ಕಾರಣದಿಂದ ನಾನು ನಿನಗೆ ನನ್ನ ಯೋಗ ಸಿದ್ಧಿಗಳಿಂದ ಈ ವಿಶ್ವರೂಪವನ್ನು ತೋರಿಸಬೇಕಾಯಿತು. ಆದರೆ ನೀನು ಈ ವಿಶ್ವರೂಪವನ್ನು ನೋಡುತ್ತಾ ಉಗ್ರ ಸ್ವರೂಪವನ್ನು ನೋಡಲಾರದೆ ತಲ್ಲಣಿಸಿದೀಯೆ. ಆ ತಲ್ಲಣ ಅಕಾರಣವಾದದ್ದು. ನಾನೇ ನಿನಗೆ ಮೊದಲು ಪ್ರಸನ್ನ ರೂಪದಲ್ಲಿದ್ದವನು ವಿಶ್ವರೂಪವನ್ನು ತೋರಿಸೆಂದು ಬೇಡಿದುದರಿಂದ ತೋರಿಸಲಾರಂಭಿಸಿದ್ದೇನೆ. ಆದರೆ ನೀನು ಇಂತಹ ಒಂದು ಉಗ್ರ ರೂಪವನ್ನು ನೋಡಲಾರದೆ ಬಳಲಿದೆಯಾದ್ದರಿಂದ ನನ್ನ ಈ ವಿಶ್ವರೂಪವನ್ನು ಹಿಂತೆಗೆದುಕೊಳ್ಳುತ್ತಿದ್ದೇನೆ, ಪ್ರಸನ್ನ ರೂಪದಲ್ಲಿಯೇ ಕಾಣಿಸಿಕೊಳ್ಳುತ್ತಿದ್ದೇನೆ. ನೋಡು ಅರ್ಜುನ ಎಂಬುದಾಗಿ 3 ಶ್ಲೋಕಗಳಲ್ಲಿ ಭಗವಂತನು ಅರ್ಜುನನನ್ನು ಸಮಾಧಾನಪಡಿಸುತ್ತಾನೆ. ಲೋಕಕ್ಷಯಕಾರಿಯಾಗಿಯೂ ವೃದ್ಧಿಯನ್ನು ಪಡೆದಿರುವಂಥವನು ಆದ ಕಾಲನು ನಾನೇ ಆಗಿದ್ದೇನೆ. ಕಾಲನಾಗಿ ನಾನೇ ಈ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ. ಆ ಕಾಲನ ಉಗ್ರ ರೂಪವನ್ನು ನೀನು ನೋಡಲಾಗದೆ ಒದ್ದಾಡಿದೆ. ಆ ಕಾರಣದಿಂದ ಅದನ್ನು ಹಿಂತೆಗೆದುಕೊಂಡಿದ್ದೇನೆ. ನೀನು 4ನೇ ಅಧ್ಯಾಯದಲ್ಲಿಯೇ ಅನುಮಾನವನ್ನು ವ್ಯಕ್ತಪಡಿಸಿದ್ದೆಯಲ್ಲವೇ? ನಾನು ಮೊದಲೇ ಹೇಗೆ ಬಂದಿದ್ದೆ, ಹೇಗೆ ಈ ಜ್ಞಾನವನ್ನು ಹೊಂದಿದ್ದೇನೆ ಎಂದು ಕೇಳಿದ್ದೆಯಲ್ಲವೇ? ಕೇವಲ ಜ್ಞಾನವಲ್ಲ, ಸಕಲ ಸಿದ್ಧಿಗಳೂ ನನ್ನದಾಗಿದೆ. ಎಲ್ಲ ಯೋಗ ಸಿದ್ಧಿಗಳು ನನ್ನಲ್ಲಿದೆ. ನಾನೇ ಯೋಗೇಶ್ವರನಾಗಿದ್ದೇನೆ ಎಂಬುದನ್ನು ಸಾಬೀತುಪಡಿಸುವುದಕ್ಕಾಗಿ ನಿನಗೆ ಈ ವಿಶ್ವರೂಪದ ದೃಶ್ಯವನ್ನು ತೋರಿಸಿದ್ದೇನೆ. ನಾನೇ ಕಾಲ ಯಮನಾಗಿದ್ದೇನೆ. ಕಾಲನೋಪಾದಿಯಲ್ಲಿ ಎಲ್ಲವನ್ನೂ ನಡೆಸಿಕೊಂಡು ಹೋಗುತ್ತಿರುವುದರಿಂದ ಮುಂದೆ ಆಗುವುದನ್ನು ಈಗಲೇ ನಿನಗೆ ತೋರಿಸಿಯಾಯಿತು. ಹಾಗಾದರೆ ನಿನ್ನ ಕರ್ಮಗಳೇನಿದೆ
ಎಂಬುದಾಗಿ ನೀನು ಪ್ರಶ್ನೆ ಮಾಡಿದರೆ, ಈಗ ಕೇವಲ ಯಶಸ್ಸನ್ನು ಪಡೆಯುವುದು ಮಾತ್ರ ನಿನ್ನದಾಗಿದೆ. ಎಲ್ಲವನ್ನೂ ನಾನೇ ನಡೆಸಿಕೊಂಡು ಹೋಗಿದ್ದೇನೆ, ನಡೆಸುತ್ತಲಿದ್ದೇನೆ ಎಂಬ ಅಭಯ ವಾಕ್ಯಗಳನ್ನು, ರಹಸ್ಯಗಳನ್ನು ಪರಮಾತ್ಮನು ಅರ್ಜುನನಿಗೆ ತಿಳಿಸಿ, ಆದ್ದರಿಂದ ಅರ್ಜುನ, ನೀನು ಭಯಪಡುವ ಕಾರಣವಿಲ್ಲ, ತಲ್ಲಣಿಸುವ ಕಾರಣವೂ ಇಲ್ಲ. ಏಳು, ಯುದ್ಧ ಮಾಡಲು ಸಿದ್ಧನಾಗು, ಯಶಸ್ಸನ್ನು ಹೊಂದು, ಶತ್ರುಗಳನ್ನು ಜಯಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರೆಲ್ಲರೂ ಮೊದಲೇ ನನ್ನಿಂದ ಹತರಾಗಿರುವರು. ಅಂದರೆ ದೇವಲೋಕದ ಆಗುಹೋಗುಗಳು ಮೊದಲೇ ನಡೆದು ಹೋಗಿದೆ. ಅದನ್ನು ದೃಶ್ಯ ರೂಪದಲ್ಲಿ ನೀವುಗಳು ಮಾನವರು ನೋಡಬಹುದು ಮತ್ತು ನಟನೆ ಮಾಡಬಹುದು. ಅಂದರೆ ಇದರ ಒಳ ಮರ್ಮವೇನೆಂಬುದಾಗಿ ಯೋಚಿಸಿದರೆ, ಎಲ್ಲರಲ್ಲಿಯೂ ಪರಮಾತ್ಮನೇ ಇದ್ದು ಎಲ್ಲ ಕಾರ್ಯಗಳನ್ನು ಪರಮಾತ್ಮನೇ ನಡೆಸುತ್ತಲಿದ್ದು, ಈ ಅಹಂ ಎಂಬ ಮಾಯಾ ಪಾಶದಿಂದ ಬಂಧಿತರಾಗಿ ಪ್ರತಿಯೊಬ್ಬರು ನಾನು ಮಾಡಿದೆ ಎಂದು ಅಹಂಕಾರ ಪಡುವರು. ಆ ಅಹಂಕಾರ ಅಭಿಮಾನಗಳು ಇಲ್ಲವಾಗಿದೆ. ಎಲ್ಲರಲ್ಲಿಯೂ ನಾನೇ ಅಡಗಿ ಕುಳಿತಿದ್ದೇನೆ, ಈ ಕಾಲವನ್ನು, ಈ ವ್ಯವಸ್ಥೆಯನ್ನು ನಡೆಸಿಕೊಂಡು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದೇನೆ ಎಂಬ ಪರಮಾತ್ಮನ ದಿವ್ಯ ಸ್ವರೂಪದ ರಹಸ್ಯಗಳನ್ನು ತಿಳಿಸಿಕೊಡುತ್ತಾ ಅರ್ಜುನನಿಗೆ, ನಿಮಿತ್ತ ಭವ ಸವ್ಯಸಾಚಿ, ನೀನು ನಿಮಿತ್ತಪ್ಪ. ಮಾನವರೆಲ್ಲರ ಜನ್ಮವು ನಿಮಿತ್ತ ಮಾತ್ರ. ಆ ನಿಮಿತ್ತವನ್ನಷ್ಟೇ ಅವರು ಪೂರೈಸಬೇಕು. ಯಶಸ್ಸನ್ನು ಗಳಿಸುವಿಯಂತೆ, ಹೆದರಬೇಡ, ಏಳು ಎಂಬುದಾಗಿ ಪರಮಾತ್ಮನು ಸಮಾಧಾನ ಮಾಡುತ್ತಾ ಅರ್ಜುನನಿಗೆ, ನನ್ನಿಂದ ಹತರಾದ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಎಲ್ಲ ಇತರ ವೀರರನ್ನು ನೀನು ಕೊಲ್ಲು, ವ್ಯಥೆ ಪಡಬೇಡ. ಈ ದೌರ್ಬಲ್ಯದ ಮನಸ್ಸಿನಿಂದ ಹೊರಗೆ ಬಾ ಅರ್ಜುನ, ಏಳು, ಯುದ್ಧ ಸನ್ನದ್ಧನಾಗು ಎಂಬುದಾಗಿ ಪರಮಾತ್ಮನು ದಿವ್ಯ ಲೋಕವನ್ನು, ದಿವ್ಯ ಲೋಕದ ರೂಪುರೇಷೆಗಳನ್ನು, ರಹಸ್ಯಗಳನ್ನು ಬಿಚ್ಚಿಡುತ್ತಾ ವಿಶ್ವರೂಪದ ಹಿಂದಿರುವಂತಹ ಮರ್ಮವನ್ನು ಅರ್ಜುನನಿಗೆ ತಿಳಿಸಿ ಯುದ್ಧವಾಡಲು ಹುರಿದುಂಬಿಸುತ್ತಿದ್ದಾನೆ. ಇದನ್ನೆಲ್ಲ ಕೇಳುತ್ತಿದ್ದಂತಹ ಧೃತರಾಷ್ಟ್ರನಿಗೆ ಅರ್ಜುನನು ಯುದ್ಧವಾಡುವುದಿಲ್ಲ ಎಂಬ ಸಂತಸ ಉಂಟಾಗಿತ್ತು. ಅರ್ಜುನನು ಯುದ್ಧವಾಡದೆ ಹೋಗಿಬಿಟ್ಟರೆ ಯುದ್ಧವೇ ನಿಂತು ಹೋಗಿಬಿಡುತ್ತದೆ. ಇಲ್ಲ, ನಮ್ಮ ದುರ್ಯೋಧನಾದಿಗಳು ಎಲ್ಲರೂ ಯುದ್ಧದಲ್ಲಿ ಗೆದ್ದು ರಾಜ್ಯವೆಲ್ಲವೂ ನಮಗೆ ಉಳಿದು ಬಿಡುತ್ತದೆ, ತನ್ನ ಮಗನಾದ ದುರ್ಯೋಧನನ ಆಸೆಯೆಲ್ಲವೂ ನೆರವೇರಿ ಬಿಡುತ್ತದೆ ಎಂಬುದಾಗಿ ತಿಳಿದು ಹರ್ಷಿಸುತ್ತಿದ್ದ ಧೃತರಾಷ್ಟ್ರನಿಗೂ ಈ ಒಂದು ಕೃಷ್ಣನ ಚಮತ್ಕಾರಗಳು ಅರ್ಥವಾಗದೇ ಹೋಗುತ್ತದೆ. ಅರ್ಜುನನಾದರೂ ವಿಶ್ವರೂಪವನ್ನು ನೋಡಿದ ನಂತರದಲ್ಲಿ ಸಂಪೂರ್ಣ ವಿಷ್ಣು ಭಾವವನ್ನು ತಿಳಿದುಕೊಳ್ಳುತ್ತಾ ಯುದ್ಧ ಸನ್ನದ್ಧನಾಗುತ್ತಾನೆ. ಆದರೆ ಧೃತರಾಷ್ಟ್ರಾದಿಗಳು ಯಾವುದನ್ನೂ ತಿಳಿಯದೆ ತಮ್ಮ ಭ್ರಮಾಲೋಕದಲ್ಲಿಯೇ ಕೃಷ್ಣನ ಚಮತ್ಕಾರಗಳನ್ನು ವರ್ಣಿಸುತ್ತಿರುವಂತಹ ಸಂಜಯನನ್ನು ನಂಬಲಾರದೆ ಹೋಗುತ್ತಾನೆ ಧೃತರಾಷ್ಟ್ರ. ಎಂಥ ವಿಚಿತ್ರವಾಗಿದೆ! ದಿವ್ಯ ಲೋಕಗಳ, ಪುಣ್ಯ ಲೋಕಗಳ, ದೇವತಾದಿಗಳ ಸಂಬಂಧ ಈ ಇಹಲೋಕಕ್ಕೆ, ಎಲ್ಲ ವ್ಯವಹಾರಗಳು ಹೇಗೆ ಆ ದೇವತೆಗಳಿಂದಲೇ ನಡೆದುಕೊಂಡು ಹೋಗುತ್ತಿದೆ ಎಂಬುದನ್ನು ನಾವು ಈ ವಿಶ್ವರೂಪ ದರ್ಶನದಿಂದ ತಿಳಿದುಕೊಳ್ಳಬಹುದು. ಮಾನವಾದಿಗಳೆಲ್ಲರೂ ನಿಮಿತ್ತ ಜನ್ಮಗಳನ್ನು ಪಡೆದು ಇಲ್ಲಿ ನಾನು ಮಾಡಿದೆ ಎಂಬುದಾಗಿ ಹೇಳಿಕೊಳ್ಳುತ್ತಾ ಪರಮಾತ್ಮನ ಅಸ್ತಿತ್ವವನ್ನೇ ಅಲ್ಲಗಳೆಯುತ್ತಾ ಹೇಗೆ ಕಾಲವನ್ನು ಕಳೆಯುವರು ಎಂಬುದಾಗಿ
ಮಾನವನ ಅಜ್ಞಾನವನ್ನು, ಅಲ್ಪಜ್ಞಾನವನ್ನು, ಅಲ್ಪ ಬುದ್ಧಿಯನ್ನು ಪರಮಾತ್ಮನು ಸ್ಪಷ್ಟವಾಗಿ ತೋರಿಸುತ್ತಿದ್ದಾನೆ. ನಂತರ ಅರ್ಜುನನನ್ನು ಸಮಾಧಾನ ಮಾಡಿದ ಮೇಲೆ ಇದನ್ನೆಲ್ಲ ನೋಡುತ್ತಿದ್ದಂತಹ ಸಂಜಯನು ಧೃತರಾಷ್ಟ್ರನಿಗೆ ಹೇಳಲಾರಂಭಿಸುತ್ತಾನೆ. ಸಂಜಯೋವಾಚ 35ನೇ ಶ್ಲೋಕ. ಶ್ರೀಕೃಷ್ಣನ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳನ್ನು ಜೋಡಿಸಿಕೊಂಡು ನಡುಗುತ್ತಾ ಪುನಃ ಪುನಃ ನಮಸ್ಕರಿಸುತ್ತಾ ಅತ್ಯಂತ ಭೀತನಾಗಿ ತಲೆಬಾಗಿಸಿಕೊಂಡು ಕೃಷ್ಣನನ್ನು ಕುರಿತು ಗದ್ಗದ ಕಂಠದಿಂದ ಹೇಳಿದ ಮಾತುಗಳನ್ನು ಹೇಳುತ್ತಲಿದ್ದಾನೆ. ಆಗ ಧೃತರಾಷ್ಟ್ರನು ತನ್ನ ಮನಸ್ಸಿನಲ್ಲಿ ಉಂಟಾಗಿದ್ದ ಆಶೆಯನ್ನು ಭಂಗಪಡಿಸಿ ನೋವನ್ನು ಅನುಭವಿಸುತ್ತಾ ಯುದ್ಧ ಮುಂದುವರಿಯುತ್ತದೆ ಎಂಬ ಬಹಳ ಖೇದವಾದ ಸುದ್ದಿಯನ್ನು ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತದೆ. ಅದನ್ನು ಸಂಜಯನು ಹೇಗೆ ವರ್ಣಿಸುತ್ತಾನೆಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡಬೇಕು. ಅರ್ಜುನನು ಕೃಷ್ಣನಿಗೆ ವಿಶ್ವರೂಪ ದರ್ಶನವನ್ನು ಕೊಟ್ಟ ನಂತರದಲ್ಲಿ ಅದನ್ನು ಯೋಗ ಸಿದ್ಧಿಗಳಿಂದ ಹಿಂತೆಗೆದುಕೊಂಡ ಮೇಲೆ ಕೃಷ್ಣನನ್ನು ಕುರಿತು ಹೇಳುವ ಮಾತುಗಳು 36ನೇ ಶ್ಲೋಕದಿಂದ ಆರಂಭವಾಗುತ್ತದೆ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಅನುರಜ್ಯತೆ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಹೆರೈ ಕೇಶವನೇ, ಋಷಿಕೇಶನೇ, ನಿನ್ನ ಮಹಾತ್ಮ್ಯ ಕೀರ್ತನೆಯಿಂದ ಜಗತ್ತು ಸಂತಸ ಪಡುತ್ತಲಿದೆ. ಸಿದ್ಧ ಸಂಘಗಳೆಲ್ಲರೂ, ಎಲ್ಲ ದೇವತಾದಿಗಳು ನಿನ್ನನ್ನು ಹೊಗಳುತ್ತಿರುವುದನ್ನು ಕೇಳಿ ಇಡೀ ಜಗತ್ತೇ ಸಂತಸ ಪಡುತ್ತಿದೆ ಮತ್ತು ನಿನ್ನಲ್ಲಿ ಅನುರಾಗವನ್ನು ಹೊಂದುತ್ತಲಿದೆ. ಎಲ್ಲ ರಾಕ್ಷಸಾದಿಗಳು, ಅಸುರ ಗುಣ ಸಂಪನ್ನರು ಭಯಭೀತರಾಗಿ ಓಡುತ್ತಲಿದ್ದಾರೆ, ದಿಕ್ಕುಗಳಿಗೆ ಓಡುತ್ತಲಿದ್ದಾರೆ. ಸಿದ್ಧರ ಸಂಘಗಳೆಲ್ಲವೂ ತಲೆಬಾಗಿ ಶಿರವಾಗಿ ನಿನಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಲೇ ಇರುತ್ತವೆ. ಇದು ನಿಜವಾಗಿ ಯುಕ್ತವೇ ಸರಿ. ನಾನು ನಿನ್ನ ಮೇಲೆ ಅನುಮಾನ ಪಟ್ಟಿದ್ದು ಸರಿಯಲ್ಲ. ಜಗತ್ತೆಲ್ಲವೂ, ವಿಶ್ವವೆಲ್ಲವೂ ನಿನಗೆ ತಲೆಬಾಗಿ ನಮಸ್ಕರಿಸುತ್ತಲಿದ್ದು ಸಿದ್ಧ ಸುರ ಸಂಘಗಳೆಲ್ಲ ಸಂತೋಷ ವ್ಯಕ್ತಪಡಿಸುತ್ತಿರುವಾಗ ನಾನು ಈ ರೀತಿಯ ಅನುಮಾನಗಳನ್ನು ನಿನ್ನ ಮೇಲೆ ವ್ಯಕ್ತಪಡಿಸಿದುದು ಸರಿಯಲ್ಲ. ನಿನ್ನ ಈ ವಿಶ್ವರೂಪ ದರ್ಶನವು, ದೇವತಾದಿಗಳ ಭಾವವು, ಅವರ ನಮಸ್ಕಾರಗಳು ನನ್ನ ಕಣ್ತೆರೆಸಿವೆ. ಇದು ಯುಕ್ತವೇ ಸರಿ. ನೀನೇ ಜಗತ್ತಿಗೆ ಒಡೆಯ. ಪೂರ್ಣವಾಗಿ ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಯಾವ ಅನುಮಾನಗಳು ನನ್ನಲ್ಲಿ ಉಳಿದಿಲ್ಲ ಎಂಬುದಾಗಿ ಅರ್ಜುನನು ಕೃಷ್ಣನಿಗೆ ಪುನಃ ಪುನಃ ತನ್ನ ಜ್ಞಾನೋದಯವನ್ನು ಮತ್ತು ಮನೋದೌರ್ಬಲ್ಯದಿಂದ ಹೊರಗೆ ಬಂದಿರುವ ವಿಷಯವನ್ನು ತಿಳಿಸುತ್ತಲಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣ.